ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಹೋಟೆಲ್ಗಳಲ್ಲಿ ಡಾಬಾಗಳಲ್ಲಿ ಮಾಡ್ತಕ್ಕಂತಹ ಬೆಂಡೆಕಾಯಿ ಕರಿ ಮಾಡ್ತಕ್ಕಂಥ ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ಹೇಗೆ ಅಂದರೆ, ಒಂದು ಪಾನ್ ತಗೊಳ್ಳಿ. ಪಾನ್ ತಗೊಂಡು 3 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲನ್ನು ಹಾಕ್ಕೊಂಡು ಒಂದು 1/4 kgಯಷ್ಟು ಬೆಂಡೆಕಾಯನ್ನು ನೀಟಾಗಿ ತೊಳೆದು ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ನೀಟಾಗಿ ತೆಗೆದು ಅದಕ್ಕೆ ಹಾಕಿ. ಯಾಕೆಂದರೆ ನೀರಿನಂಶ ಇದ್ದರೆ ಸಿಡಿಯುತ್ತೆ. ಅದರಿಂದ ನಂತರ ಅದಕ್ಕೆ 1 ಸ್ಪೂನು ಸಕ್ಕರೆಯನ್ನು ಸೇರಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಅಂಟೇನಿರುತ್ತದೆ, ಅಂಟೆಂದರೆ ಆ ಅಂಟೆಲ್ಲ ರಿಮೂವ್ ಆಗುತ್ತೆ. ನಂತರ ಹಾಗೆ ನಿಧಾನಕ್ಕೆ ಅದನ್ನು ಹುರಿತಾ ಬನ್ನಿ. ನಿಧಾನಕ್ಕೆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಬನ್ನಿ. ಕನಿಷ್ಠ ಒಂದು 75% ಅದು ಬೇಯಬೇಕದು. ಎಣ್ಣೆಯಲ್ಲೇ ಕರೆದ್ರೆ ಅದು ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಮತ್ತೊಂದು ಕಡೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಒಂದು ಅದ್ಭುತವಾದಂಥ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನು ಮೆಣಸಿನಕಾಯಿ ಪುಡಿಯನ್ನು ಹಾಕಿಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಮತ್ತು ಒಂದು ಸಿಟಿ ಅರಿಶಿಣವನ್ನು ಸಹ ಹಾಕ್ಕೊಳ್ಳಿ. ನಂತರ ಅದಕ್ಕೆ 1 ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ಳಿ. ತಕ್ಕಂತೆ ಉಪ್ಪನ್ನು ಸೇರಿಸಿ, ಮತ್ತು 1 ಇಂಚಿನಷ್ಟು ಚಕ್ಕೆ ಹಾಗೂ 4-5 ಲವಂಗಗಳನ್ನು ಹಾಕಿ, ಮತ್ತು 3 ದಪ್ಪದಾದಂತಹ ಒಂದು ಟೊಮೊಟೊವನ್ನು ಹಾಕಿ ಅದಕ್ಕೆ ಸೇರಿಸಿ ಆ್ಯಡ್ ಮಾಡ್ಕೊಳ್ಳಿ 3 ಟೊಮೊಟೊನ. ನಂತರ ಅದಕ್ಕೆ 4ರಿಂದ 5 ಸ್ಪೂನು ಮೊಸರನ್ನು ಸೇರಿಸೋದ್ರಿಂದ ಕರಿ ತುಂಬ ಟೇಸ್ಟಾಗಿ ಬರ್ತದೆ. ಅದನ್ನು ನೀವು ಒಮ್ಮೆ ಮಾಡಿ ತಿಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೊಸರನ್ನು ಏನಕ್ಕೆ ಹಾಕಿದ್ರು ಅಂತಂದು. ಅದನ್ನು ನುಣುಪಾಗಿ ರುಬ್ಕೊಳ್ಳಿ. ನಂತರ ಈ ಕಡೆ ನೋಡಿ, ಪಾನ್ನಲ್ಲಿ ಆಲ್ರೆಡಿ ಒಂದು 75% ಭಾಗ ಅದು ಬೆಂದಿದೆ. ಅದನ್ನು ಒಂದು ಇದರಲ್ಲಿ ಸರ್ವ್ ಮಾಡ್ಕೊಳ್ಳಿ. ಒಂದು ತಟ್ಟಿನಲ್ಲೋ ಪ್ಲೇಟ್ನಲ್ಲೋ ಸರ್ವ್ ಮಾಡ್ಕೊಂಡು ಅದೇ ಎಣ್ಣೆಯಲ್ಲಿ ನೀವು ಏನು ಮಾಡಿ ಅಂದರೆ, ಸ್ವಲ್ಪ ಜೀರಿಗೆಯನ್ನು ಹಾಕಿ. ಜೀರಿಗೆ ನಂತರ ಅದಕ್ಕೆ 2 ಗೆಡ್ಡೆ ಆನಿಯನ್, ಬೆಳ್ಳುಳ್ಳಿ, 1 ಕಡ್ಡಿ ಕರಿಬೇವು ಹಾಕಿ ಅದನ್ನು ಕೆಂಪಾಗಿ ಹುರಿಯಿರಿ. ಅದನ್ನು ಚೆನ್ನಾಗಿ ಕೆಂಪಾಗಿ ಹುರಿದು ಅದನ್ನು ಹಾಗೆ ಹುರಿತಾ ಬನ್ನಿ. ಮತ್ತು ಅದಕ್ಕೆ ಏನು ಮಾಡಿ ಅಂತ ಅಂದರೆ, ಮತ್ತು ನೀವು ರುಬ್ಬಿಟ್ಟಿರ್ತಕ್ಕಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಂಡ ನಂತರ ಅದನ್ನು ಒಂದು 5 ನಿಮಿಷಗಳ ಕಾಲ, 3-4-5 ನಿಮಿಷಗಳ ಕಾಲ ಮುಚ್ಚಿ ಅದನ್ನು ಫ್ರೈ ಮಾಡಿ. ಏಕೆ ಅಂತ ಅಂದರೆ, ಅದರಲ್ಲಿರ್ತಕ್ಕಂತಹ ಟೊಮೊಟೊ ಎಲ್ಲ ಹಸಿ ಹಾಕಿರೋದ್ರಿಂದ ಅದರಲ್ಲಿರ್ತಕ್ಕಂತಹ ಒಂದು ಹಸಿ ಏನಿದೆ ಸ್ಮೆಲ್ ಹೋಗಬೇಕು. ಆವಾಗ ಕರಿ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಅದನ್ನು 5 ನಿಮಿಷಗಳ ಕಾಲ ಮುಚ್ಚಿ ತೆಗೆದ ನಂತರ ನೀವು ಅದನ್ನು ಹಾಗೆಯೇ ಮಾಡ್ತಾ ಅದಕ್ಕೆ ಏನು ಮಾಡಿ ಅಂತ ಅಂದರೆ, ನೀವು ಫ್ರೈ ಇಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯನ್ನು ಅದಕ್ಕೆ ಸೇರಿಸಿ ಅದನ್ನು ಸಹ ಒಂದು ಸಿಂಪಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಹದವಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಬೋದು. ನೀವೇನಾದರೂ ಅನ್ನ, ರೈಸು, ಚಪಾತಿ ಈ ಥರಕ್ಕೆ ಏನಾದರೂ ಇದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೋದು. ಇಲ್ಲ ನೀವು ಬರೀ ಈ ಒಂದು ಪೂರಿ ಮತ್ತು ಇವುಗಳಿಗೆ ಉಪಯೋಗಿಸ್ಕೊಳ್ಳೋದಾದರೆ, ಚಪಾತಿಗಳಿಗೆ ಉಪಯೋಗಿಸ್ಕೊಳ್ಳೋದಾದರೆ ನೀರನ್ನು ಹಾಕಬೇಡಿ. ಅದನ್ನು ಸಹ ಒಂದು 5 ನಿಮಿಷಗಳ ಕಾಲ ಬೆಂದ ತಕ್ಷಣ ತೆಗೆದು ಸ್ಟವನ್ನು ಆಫ್ ಮಾಡಿ. ಅದಕ್ಕೆ ಸ್ಟವನ್ನು ಆಫ್ ಮಾಡಿದ್ಮೇಲೆ 2-3 ಸಾರಿ ಅದನ್ನು ಆ ಕಡೆ ಈ ಕಡೆ ಕಲಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಮತ್ತು ಅದನ್ನು ಇನ್ನೂ ರಿಚ್ ಆಗಿ ಬೇಕಾದ್ರೆ ಮಾಡ್ಬೋದು. ನೀವು ತುಪ್ಪವನ್ನು ಹಾಕ್ಬೋದು, ಮತ್ತು ಗೋಡಂಬಿಯನ್ನು ಹಾಕಿದ್ರೆ ಇನ್ನೂ ರಿಚ್ ಆಗಿ ಬರುತ್ತೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಮೆಸೇಜ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ನನ್ನ ಚಾನಲ್ನಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಫ್ರೆಂಡ್ಸ್.